ಇರಲಿಲ್ಲ ಅನ್ನೋ ಕಾರಣಕ್ಕೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರೆ. ನಾಲ್ವರಿಂದ ಓರ್ವ ಹೋಟೆಲ್ ಸಿಬ್ಬಂದಿ ಮೇಲೆ ನಡೆದಿರೋ ಹಲ್ಲೆ ಇದು. ಎಕ್ಸ್ಟ್ರಾ ಟೀ ಕಪ್ ಅನ್ನ ಕೊಡ್ಲಿಲ್ಲ ಅನ್ನುವಂತ ಒಂದು ಕಾರಣಕ್ಕೆ ನಡೆದಿರುವಂತ ಹಲ್ಲೆ. ಬೆಂಗಳೂರಿನ ಶೇಷಾದ್ರಿಪುರಂನ ಹೋಟೆಲ್ನಲ್ಲಿ ನಡೆದಿದೆ ಈ ಘಟನೆ. ನಿನ್ನೆ ಸಂಜೆ 6:50ರ ಸುಮಾರಿಗೆ ಈ ಘಟನೆ ನಡೆದಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಹೋಟೆಲ್ನ ಸಿಬ್ಬಂದಿ ಮೇಲೆ. ಶೇಷಾದ್ರಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆಯ ಸಿಸಿಟಿವಿ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ ನೋಡಿ. ಒಂದು ಎಕ್ಸ್ಟ್ರಾ ಕಪ್ ಕೇಳಿದ್ದಾರೆ, ಕೊಟ್ಟಿಲ್ಲ. ಎಕ್ಸ್ಟ್ರಾ ಟೀ ಕಪ್ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೇನೆ ಓರ್ವ ಸಿಬ್ಬಂದಿಯ ಮೇಲೆ ನೋಡಿ ಈ ರೀತಿಯಾಗಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಹಲ್ಲೆ ಮಾಡಿರುವಂಥ ದೃಶ್ಯ ಹೋಟೆಲ್ನ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಅದೇ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಶೇಷಾದ್ರಿಪುರಂನ ಹೋಟೆಲ್ನಲ್ಲಿ ನಡೆದಿರುವಂಥ ಘಟನೆ ಇದು. ಎಕ್ಸ್ಟ್ರಾ ಟೀ ಕಪ್ ಕೊಡಿ ಅಂತ ಕೇಳಿದ್ದಾರೆ, ಕೊಟ್ಟಿಲ್ವೋ, ಏನು ರಿಯಾಕ್ಟ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಅದೊಂದು ಕಾರಣಕ್ಕೇ ಈ ರೀತಿ ಗಲಾಟೆ ಆಗಿದೆ. ಓರ್ವ ವ್ಯಕ್ತಿಯ ಮೇಲೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಅಂಗಡಿಗೆ ಬಂದಂಥ ಗ್ರಾಹಕ. ನೋಡಿ, 4 ಜನ ಸೇರಿಕೊಂಡು ಓರ್ವ ವ್ಯಕ್ತಿಯ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಶೇಷಾದ್ರಿಪುರಂನಲ್ಲಿ ನಡೆದಿರುವಂತಹ ಘಟನೆಯ ದೃಶ್ಯ ಗಮನಿಸ್ತಾ ಇದ್ವಿ. ಓರ್ವ ವ್ಯಕ್ತಿಯ ಮೇಲೆ 4 ಸೇರ್ಕೊಂಡು ಹಲ್ಲೆ ಮಾಡಿದ್ದಾರೆ. ಎಕ್ಸ್ಟ್ರಾ ಟೀ ಕಪ್ ಕೇಳಿದಾಗ ಅವ್ರು ಕೊಡ್ಲಿಲ್ವಾ, ಅವ್ರು ಏನಾದ್ರೂ ಮಾತನಾಡಿದ್ರಾ, ಏನ್ ನಡೀತು ಅಲ್ಲಿ ನಿಜಕ್ಕೂ? ಸೋಕೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಶೇಷಾದ್ರಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತ ಒಂದು ಟೀ ಶಾಪ್ಗೆ, ಕಾಫಿ ಶಾಪ್ಗೆ 4 ಜನ ಹೋಗ್ತಾರೆ. ಸೊ ಅಲ್ಲಿ ಹೋಗಿ ಕಾಫಿಯನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಎಕ್ಸ್ಟ್ರಾ ಕಾಫಿ ಏನ್ ಫ್ರೆಂಡ್ಸ್ ಗಳು ಹೋದಾಗ ಈಗ 2/4 ಅನ್ನೋ ರೀತಿಯಲ್ಲಿ ಹೇಳಿರ್ಬೋದು. ಆಗ ಎಕ್ಸ್ಟ್ರಾ ಕಾಫಿ ಕಪ್ ಅನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿನ ಹೋಟೆಲ್ ಸಿಬ್ಬಂದಿಗಳು ಆ ಕಾಫಿ ಕಪ್ ಅನ್ನ ಕೊಟ್ಟಿಲ್ಲ, ಎಕ್ಸ್ಟ್ರಾ ಕಾಫಿಯನ್ನೇ ತೆಗೆದುಕೊಳ್ಬೇಕು ಸರ್, ಎಕ್ಸ್ಟ್ರಾ ಕಪ್ ಅನ್ನ ಕೊಡಲ್ಲ ಅಂತ ಹೇಳಿದ್ರೆ ಈ ವೇಳೆ ಮಾತಿಗೆ ಮಾತು ಬೆಳೆದು ವಾಗ್ವಾದಗಳು ಉಂಟಾಗಿ ಇನ್ಸಿಡೆಂಟ್ ಆಗಿರುವಂತದ್ದು ಮಾಹಿತಿ ಇರುವಂತದ್ದು. ಈ ವೇಳೆ ಏನು ಟೀ ಕಪ್ ಅನ್ನ ಕೊಡದೇ ಇರೋದಕ್ಕೆ ಒಳಗಡೆ ಬಂದು ಈತ ಹಲ್ಲೆಯನ್ನ ಮಾಡ್ತಾನೆ. ಮೊದಲು ಓರ್ವ ಅದನ್ನ ಆತ ತಡಿಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇನ್ನೊಬ್ಬ ಬಂದು ಹಲ್ಲೆಯನ್ನ ಮಾಡುವಂತದ್ದು. ಇಬ್ಬರು ಸೇರಿ ಹೋಟೆಲ್ ಸಿಬ್ಬಂದಿ ಓರ್ವನಿಗೆ ಹಲ್ಲೆಯನ್ನ ಮಾಡ್ತಾ ಇರ್ತಾರೆ. ನಂತರ ಅವರಿಬ್ಬರ ಸ್ನೇಹಿತರು ಏನು ಹೊರಗಡೆ ಇರ್ತಾರೆ, ಅವರು ಕೂಡ ಏನು ಹೋಟೆಲ್ನ ಒಳಗಡೆ ಬಂದು ಮತ್ತೆ ಒಟ್ಟು 4 ಜನ ಸೇರಿ ಆತನಿಗೆ ಹಿಗ್ಗಾಮುಗ್ಗಾ ಹೊಡೆಯುವಂತದ್ದು. ಯಾರೇ ಬಿಡಿಸ್ಲಿಕ್ಕೆ ಹೋದ್ರು ಕೂಡ ಅವ್ರು ಕೇಳಲ್ಲ, ಆತನಿಗೆ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ. ಸದ್ಯ ಅದು ಹೋಟೆಲ್ನ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು. ಸೊ ಆ ಎಲ್ಲಾ ದೃಶ್ಯಗಳನ್ನು ಕೂಡ ಈಗ ವೈರಲ್ ಆಗ್ತಾ ಇರುವಂತದ್ದು. ಇನ್ಸಿಡೆಂಟ್ ಇದೇ ಕಾರಣಕ್ಕೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರೆ ಅವರು ಹೋಟೆಲ್ನ ಸಿಬ್ಬಂದಿಗಳು ಹೇಳೋ ಪ್ರಕಾರ ಏನೋ ಒಂದು ಎಕ್ಸ್ಟ್ರಾ ಕಪ್ ಅನ್ನ ಕೇಳಿದ್ರೆ ಈ ಕಾರಣಕ್ಕಾಗಿ ಈ ಇನ್ಸಿಡೆಂಟ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಘಟನೆಗೆ ಸಂಬಂಧಪಟ್ಟ ಹಾಗೆ ಏನೋ ಅವರು ದೂರನ್ನ ಕೊಡ್ಬೇಕು. ದೂರನ್ನ ಕೊಟ್ಟ ನಂತರ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಇನ್ಸಿಡೆಂಟ್ಗೆ ನಿಜವಾದ ಕಾರಣ ಏನು, ಏನಾದ್ರು ಹೋಟೆಲ್ ಸಿಬ್ಬಂದಿಗಳು ಕೂಡ ಅನುಚಿತವಾಗಿ ವರ್ತನೆ ಏನಾದ್ರು ಮಾಡಿದ್ರ, ಈ ಕಾರಣಕ್ಕಾಗಿ ಗಲಾಟೆ ಆಗಿರ್ಬೋದಾ, ಇಲ್ಲ ಅವರು ಕುಡಿದು ಬಂದು ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ರೆ ಅದಕ್ಕೆ ಬೇರೆ ಏನ್ ಕಾರಣಗಳಿದೆ ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.